ಕಷ್ಟ ಪಡೋದ್ರಿಂದ ಯಾರು ಉದ್ಧಾರ ಆಗಲ್ಲ. ಯಾಕಂದ್ರೆ ಕತ್ತೆನೂ ಕಷ್ಟ ಪಡುತ್ತೆ. ಆನೆ ಜಿಂಕೆ ನೋಡ್ ಅನ್ಕೊಳ್ಳುತ್ತೆ ಜಿಂಕೆ ಯಾವಾಗ್ಲೂ ಓಡ್ತಾ ಇರುತ್ತಲ್ವಾ, ಅದಕ್ಕೆ ತೆಳ್ಳಗಿದೆ ಅಂತ. ಆದ್ರೆ ರಿಯಾಲಿಟಿಲಿ ಜಿಂಕೆ ತೆಳ್ಳಗಿರೋದ್ರಿಂದಾನೇ ಸ್ಪೀಡ್ ಆಗಿ ಓಡುತ್ತೆ. ಆನೆ ಎಷ್ಟೇ ಕಷ್ಟಪಟ್ರು ಜಿಂಕೆ ತರ ಸ್ಪೀಡ್ ಆಗಿ ಯಾವತ್ತೂ ಓಡಕ್ ಆಗಲ್ಲ. ಬ್ಯೂಟಿ ಪ್ರಾಡಕ್ಟ್ಸ್ ಆಡ್ಸ್ ಅಲ್ಲಿ ಬರೋ ಹುಡುಗಿರನ್ನ ನೋಡಿ ಆ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದಾನೇ ಅವರು ಅಷ್ಟ್ ಚೆನ್ನಾಗಿದ್ದಾರೆ ಅಂತ ನಾವು ಅನ್ಕೋತೀವಿ. ಆದ್ರೆ ರಿಯಾಲಿಟಿಲಿ ಅವರು ಮೊದ್ಲೇ ಚೆನ್ನಾಗಿರೋದ್ರಿಂದಾನೇ ಆ ಪ್ರಾಡಕ್ಟ್ ಆಡ್ಗೆ ಅವ್ರನ್ನ ಹಾಕೋತಾರೆ. ಹಾರ್ವರ್ಡ್ ಮತ್ತೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಗಳು ವಿದ್ಯಾರ್ಥಿಗಳನ್ನ ಬುದ್ಧಿವಂತರನ್ನಾಗಿ ಮಾಡಲ್ಲ. ಸ್ಟೂಡೆಂಟ್ಸ್ ಆಲ್ರೆಡಿ ಬುದ್ಧಿವಂತರಾಗಿದ್ರೆ ಮಾತ್ರನೇ ಅವರು ತಮ್ಮ ಹತ್ರ ಅಡ್ಮಿಷನ್ ಮಾಡಿಸ್ಕೋತಾರೆ. ಸೊ ಯಾರೋ ಸಕ್ಸಸ್ ಆಗಿರೋದನ್ನ ನೋಡಿ ಬೆಳಿಗ್ಗೆ 5 ಗಂಟೆಗೆ ಎದ್ದು ಅವ್ರ ಆಕ್ಷನ್ ನ ಕಾಪಿ ಮಾಡಿ ಕಷ್ಟ ಪಡೋದ್ರಿಂದ ನಾವು ಸಕ್ಸಸ್ ಆಗ್ತೀವಿ ಅನ್ನೋದು ದಡ್ಡತನ. ಸಿನಿಮಾದಲ್ಲಿ ಚಾನ್ಸ್ ಸಿಗದೆ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿರೋ ಎಲ್ಲಾರು ಯಶ್ ಆಗಕ್ ಆಗಲ್ಲ. ಅದೃಷ್ಟ ಮತ್ತೆ ಬುದ್ಧಿವಂತಿಕೆ ಇಲ್ಲ ಅಂದ್ರೆ ಎಷ್ಟೇ ಕಷ್ಟಪಟ್ರು ವೇಸ್ಟ್. ಸೊ ನಾವು ಸ್ವಲ್ಪ ಸ್ಮಾರ್ಟ್ ಆಗಿ ಯೋಚನೆ ಮಾಡಕ್ಕೆ ಟ್ರೈ ಮಾಡ್ಬೇಕು. ಯಾಕಂದ್ರೆ ನೀರಲ್ಲಿ ರೇಸ್ ಮಾಡಿದ್ರೆ ಮೊಲಾನ್ ಸೋಲ್ಸಕ್ಕೆ ಆಮೆಗೇನು ಕಷ್ಟ ಆಗಲ್ಲ. ಹಂಗೇನೆ ನಮ್ ಎಲ್ಲಾರ್ಗು ಬೇರೆ ಬೇರೆ ಶಕ್ತಿ ಇರುತ್ತೆ. ಸೊ ಕಾಂಪಿಟೇಷನ್ ನ ನಮ್ಮ ಶಕ್ತಿಗೆ ಅನುಸಾರವಾಗಿ ಮಾಡ್ಬೇಕು.